ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತೊಂದು ಮಾರ್ನಿಂಗ್ ರೊಟೀನಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ತೀನಿ. ಸೊ ಮಾರ್ನಿಂಗ್ ರೊಟೀನ್ ಅಂತಂದರೆ ಪ್ರತಿಯೊಂದು ತಾಯಂದಿರಿಗೂ, ಸ್ಕೂಲ್ಗೆ ಹೋಗೋ ಮಕ್ಕಳಿರುವಂಥ ಪ್ರತಿ ತಾಯಿಗೂ ಕೂಡ ಒಂದು ಟೆನ್ಷನ್ ಇರುತ್ತೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದಪ್ಪ, ಅವ್ರಿಗೆ ಇಷ್ಟ ಆಗಿರೋದು ಮಾಡಿದ್ರೆ ಮಾತ್ರ ಬಾಕ್ಸ್ ಖಾಲಿ ಆಗುತ್ತೆ ಅನ್ನೋದು ತುಂಬ ಜನ ಅಮ್ಮಂದಿರಿಗೆ ಒಂಥರ ಟೆನ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನಿವತ್ತು ಸಿಂಪಲಾಗಿ ಹೆಲ್ದಿಯಾಗಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಕ್ಯಾರೆಟ್ ರೈಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಬ್ರೆಡ್ನ ಫ್ರೈ ಮಾಡಿಬಿಟ್ಟು ತುಪ್ಪ ಹಾಕಿ ಫ್ರೈ ಮಾಡಿ ಅದನ್ನು ಸ್ಲೈಸ್ ಥರ ಕಟ್ ಮಾಡಿಕೊಡ್ತೀನಿ, ಸ್ನ್ಯಾಕ್ಸಿಗಾಗುತ್ತೆ. ಅಷ್ಟರಲ್ಲಿ ವಚ್ಚು ಎದ್ಬಿಟ್ಟು ಬಂದಳು. ವಚ್ಚುಗೆ ಪ್ಯೂರ್ ಲೆಮನ್ನು ಮತ್ತು ಹನಿ ಹಾಕ್ಬಿಟ್ಟು ಕೊಡ್ತೀನಿ. ಸೊ ಸ್ವಲ್ಪ ಕ್ವಾಂಟಿಟಿನೇ ಕೊಡ್ತೀನಿ, ಜಾಸ್ತಿ ಕೊಡಲ್ಲ. ಇಬ್ರಿಗೂ ಅಷ್ಟೇ, ಗಂಗಾ ಅವ್ರಿಗೆ ವಚ್ಚುಗೆ ಇಬ್ರಿಗೂ ಕೂಡ ಕೊಡ್ತೀನಿ. ಇದು ಪ್ಯೂರ್ ಹನಿ, ಅದರಿಂದ ಕೊಡ್ತಾಯಿದ್ದೀನಿ. ಅಂಗಡಿಯಲ್ಲಿ ಏನಾದರೂ ತೊಗೊಂಡು ಬಂದಿದ್ರೆ ಅದನ್ನೆಲ್ಲ ನಾನು ಯೂಸ್ ಮಾಡೋದೇ ಇಲ್ಲ, ಯಾಕಂದರೆ ಅದರಲ್ಲಿ ಎಷ್ಟು ಶುಗರ್ ಇದೆ ಅಂತ ನಾನು ತುಂಬ ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ. ಒಂದು 2-3 ಮಂತ್ಸ್ ಯೂಸ್ ಮಾಡಿದೆ, ಹಾಗೆ ಇಟ್ಬಿಟ್ಟಿದ್ರೆ ಅದು ಶುಗರ್ ಪಾಕ ಅಲ್ಲ, ಶುಗರ್ ಪಾರ್ಟಿಕಲ್ಸ್ ಆಗಿಬಿಟ್ಟಿತ್ತು. ತುಂಬಾ ಶುಗರ್ ಇರುತ್ತೆ ಅದರಲ್ಲಿ. ಸೊ ಅದರಿಂದ ಪ್ಯೂರ್ ಸಿಕ್ಕಿದಾಗ ಆಬ್ವಿಯಸ್ಲಿ ಸಿಗೋದೇ ಕಷ್ಟ, ಸಿಕ್ಕಿದಾಗಂತೂ ಮಿಸ್ ಮಾಡದೆ ವೇಸ್ಟ್ ಮಾಡ್ದಂಗೆ ತಿನ್ನಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್ ಅಷ್ಟೇ. ಕಮ್ಮಿಂಗ್ ಬ್ಯಾಕ್ ಟು ಬ್ರೇಕ್ಫಾಸ್ಟ್ ಬಗ್ಗೆ, ಕ್ಯಾರೆಟ್ ರೈಸು ಆಲ್ಮೋಸ್ಟ್ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲ ಮರ್ತಿದ್ರು ಕೂಡ ನೆನಪಿಸ್ದಂಗೆ ಆಗುತ್ತೆ ಅಂತ. ಸೊ ಫಸ್ಟ್ ಆಯಿಲ್ಗೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಇದು ಹಸಿಮೆಣಸಿನ್ಕಾಯಿ, ಇದು ಖಾರನೇ ಇಲ್ಲ. ಸೊ ಅದರಿಂದ ನಾನೊಂದು 5 ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಕೂಡ ಆಪ್ಷನಲ್ಲು, ನಿಮಗೆ ಸ್ವೀಟ್ ಥರ ಆಗ್ತಾ ಇರುತ್ತೆ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಹಾಕಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಅರ್ಧ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ, ಜಾಸ್ತಿ ಬೇಕಿಲ್ಲ ಇದಕ್ಕೆ. ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಮುರಿದ್ಬಿಟ್ಟು ನಾನು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಈಗ ತುರಿದಿಟ್ಕೊಂಡಿದ್ದೀನಿ. ಇದು ಸಣ್ಣದಾಗಿ ಕ್ಯಾರೆಟ್ನ ಚಾಪ್ ಮಾಡಿ ಕೂಡ ಹಾಕ್ಕೋಬೋದು, ಅದು ಕೂಡ ವೆರೈಟಿಯಾಗಿ ಟೇಸ್ಟ್ ಬರುತ್ತೆ. ಆ ಥರನೂ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಫ್ರೈಡ್ ರೈಸ್ಗೆಲ್ಲ ಮಾಡ್ಕೊಳ್ತೀವಲ್ಲ, ಚಾಪ್ ಮಾಡಿ ಆ ಥರನೂ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಇವಾಗೆಲ್ಲ ಚಾಪರ್ಸ್ ಎಲ್ಲ ಎಷ್ಟೊಂದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಒಂದು ಕ್ಯಾರೆಟ್ ಹಾಕ್ಬಿಟ್ಟು ತುರಿಯೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದಾದರೆ ಸ್ವಲ್ಪ ಕ್ರಷ್ ಮಾಡಿಬಿಟ್ರೆ ತುಂಬಾ ಚಿಕ್ಕದಾಗಿ ಚಾಪ್ ಮಾಡಿಕೊಡುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡೆ. ಕಾಯಿ ತುರಿ ಹಾಕಿದ್ರೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡುತ್ತೆ ಟೇಸ್ಟು. ರೈಸ್ ಹಾಕ್ಬಿಟ್ಟು ಬೇಯಿಸಿರೋಂಥ ಆಲ್ರೆಡಿ ಬೇಯಿಸಿಟ್ಕೊಂಡಿದೆ ಬಿಸಿ ರೈಸು ಹಾಕ್ಬಿಟ್ಟು ಲೆಮನ್ನ ಹಾಕ್ಬಿಟ್ಟು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಚೆಕ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಬಿಸಿ ಕ್ಯಾರೆಟ್ ರೈಸ್ ಮಕ್ಕಳು ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಆವಾಗಲೇ ಕಟ್ ಮಾಡಿರುವಂಥ ಬ್ರೆಡ್ ಏನಿತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಡಿಸೈನಾಗಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ಈಗ ಲಂಚ್ ಬಾಕ್ಸ್ಗೂ ಕೂಡ ನಾನು ಪ್ಯಾಕ್ ಮಾಡೋದಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ವಚ್ಚು ತಿನ್ನೋದಕ್ಕೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಮಾಡ್ತಾಳೆ ಮಾರ್ನಿಂಗ್ ಟೈಮ್ಸ್ ಎಲ್ಲ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ. ಸೊ ಅದಕ್ಕೆ ಫಸ್ಟ್ ಹಾಕ್ಕೊಟ್ಬಿಟ್ರೆ ರೆಡಿ ಆಗಿದ ತಕ್ಷಣ ತಿನ್ಬಿಡ್ತಾಳೆ. ಸೊ ಅದೇನು ಬಿಸಿ ಇದೆಯಲ್ಲ ಲಂಚ್ ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅನ್ನೋ ರೀಸನಿಂದ. ಅದು ಇಮಿಡಿಯೇಟಾಗಿ ಕ್ಯಾಪ್ನ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ವಾಟರ್ ಬಿಟ್ಕೊಳ್ಳುತ್ತೆ, ಆ ಬಿಸಿ ಏನೋ ಅಬೆ ಥರ ಬಂದು ವಾಟರ್ ಬಿಟ್ಕೊಳ್ಳುತ್ತೆ. ಸೊ ಅದರಿಂದ ಸೊ ಇದಾದಮೇಲೆ ನಾನು ವಚ್ಚುನ ಡ್ರಾಪ್ ಮಾಡಿಬಿಟ್ಟು ಬಂದೆ ಸ್ಕೂಲ್ಗೆ. ಹಾಲು ತೊಗೊಂಡು ಬಂದೆ. ಬರ್ತಾ ಯಾವಾಗಲೂ ಅಷ್ಟೇ ವಚ್ಚುನ ಡ್ರಾಪ್ ಮಾಡಿ ಹಾಲು ತೊಗೊಂಡು ಬರ್ತೀನಿ, ಯಾಕಂದರೆ 8:15ಗೆಲ್ಲ ಸ್ಕೂಲ್ಗೆ ಹೋಗ್ತಾಳಲ್ಲ, ಬರ್ತಾನೆ ತೊಗೊಂಡು ಬರ್ತೀನಿ. ಸೊ ಬೆಡ್ರೂಮ್ ಅಂತೂ ಏನೂ ಮಡಚಿರಲಿಲ್ಲ, ಬೆಡ್ಶೀಟ್ಸ್ ಎಲ್ಲ, ಯಾಕಂದರೆ ವಚ್ಚು ಲೇಟಾಗಿ ಎದ್ದೊಳ್ತಾಳೆ. ಸೊ ಹಾಲನ್ನ ಕಾಯಿಸೋಕ್ಕಿಟ್ಬಿಟ್ಟು ಸ್ವಲ್ಪ ಆಯಿಲ್ ಕೂಡ ಅಪ್ಲೈ ಮಾಡಿಕೊಂಡೆ. ಒಂದು 2 ಡೇಸ್ ಆಗಿತ್ತು ಆಯಿಲ್ ಅಪ್ಲೈ ಮಾಡ್ಕೊಂಡಿರಲಿಲ್ಲ. ಆಯಿಲ್ನ ಕೂಡ ಅಪ್ಲೈ ಮಾಡಿಕೊಂಡು ಹಾಲು ಕಾಯಿಸೋಕ್ಕಿಟ್ಬಿಟ್ಟು ಬೆಡ್ರೂಮ್ನ ಕ್ಲೀನ್ ಮಾಡ್ಕೊಳಕ್ಕೆ ಬಂದೆ. ಸೊ ಆಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಗಂಗಾ ಅವ್ರದ್ದು, ಅದು ಸಪ್ರೇಟ್ ಹಾಕ್ತೀನಿ. ನಂದು ವಚ್ಚುದು ಒಂದು ಸತಿ ಹಾಕ್ತೀನಿ, ಗಂಗಾ ಅವ್ರದ್ದು ಯಾಕಂದರೆ ಒಂದು 7-8 ಬಟ್ಟೆ ಹಾಕೋಷ್ಟರಲ್ಲಿ ವಾಷಿಂಗ್ ಮಿಷಿನ್ ಫುಲ್ ಆಗಿಬಿಟ್ಟಿರುತ್ತೆ. ಸೊ ಅದರಿಂದ ಅವ್ರದ್ದು ಸಪ್ರೇಟಾಗಿ ಹಾಕ್ಕೊಳ್ತೀನಿ. ಇವತ್ತು ಬಟ್ಟೆ ವಾಶ್ ಮಾಡೋದು ಕೆಲಸ ಕೂಡ ಇತ್ತು, ಹಾಗೆ ಬಿಟ್ಟರೆ ಅದನ್ನು ಮರ್ತೋಗ್ತೀನಿ ಅನ್ನೋ ರೀಸನಿಂದ ಫಸ್ಟೇ ನಾನು ಬಟ್ಟೆನ ತೆಗೆದು ವಾಷಿಂಗ್ ಮಿಷಿನ್ ಹತ್ರ ಇಟ್ಬಿಡ್ತೀನಿ. ಸೊ ಓಕೆ, ನಾನೇನು ಅಷ್ಟೊಂದು ಕಾಫಿ ಇಷ್ಟಪಡಲ್ಲ. ಸೊ ಓಕೆ, ಗಂಗಾ ಅವ್ರಿಗೆ ಮತ್ತೆ ವಚ್ಚುಗೆ ಫ್ಲೇವರ್ ಕಾಫಿ, ಅಂದ್ರೆ ಫ್ಲೇವರ್ ಅಂತಂದ್ರೆ ವೆನಿಲಾ, ಬಟರ್ ಸ್ಕಾಚ್, ಚಾಕ್ಲೇಟ್, ಆತರ ಕಾಫೀಸ್ ಇರುತ್ತಲ್ಲ, ಫ್ಲೇವರ್ಫುಲ್ ಕಾಫೀಸು ಆತರ ಅಂದ್ರೆ ತುಂಬಾ ಇಷ್ಟ. ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ, ನ್ಯಾಚುರಲ್ ಕಾಫಿ ಫ್ಲೇವರ್ ಏನಿರುತ್ತೆ ಅದನ್ನು ಮಾತ್ರ ನಾನು ಇಷ್ಟಪಡ್ತೀನಿ. ಇದು ಬಂದ್ಬಿಟ್ಟು ಚಾಕ್ಲೇಟ್ ಫ್ಲೇವರ್, ಇದು ನಾನು ಓಪನ್ ಕೂಡ ಮಾಡಿಲ್ಲ, ಯಾಕಂದ್ರೆ ನಂಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ. ಸೊ ಇದೇ ಬಂದ್ಬಿಟ್ಟು, ಸೊ ಇನ್ನ ಟೇಸ್ಟ್ ಕೂಡ ಮಾಡಿಲ್ಲ.
ಚಾಕ್ಲೇಟ್ ಫ್ಲೇವರ್ ಅಲ್ಲಿ ಓಕೆ ಓಕೆ ತರ ಅನ್ಸುತ್ತೆ. ನನಗೆ ಕಾಫಿ ಫ್ಲೇವರ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಇದು ಬಂದು ಸಿಲ್ಕ್ ಬ್ಲೆಂಡ್ ಕ್ರೀಮಿ ಹ್ಯಾಸಲ್ ನಟ್ ಅಂತೆ, ಹೇಸಲ್ ನಟ್. ಇದು ತುಂಬಾ ಚೆನ್ನಾಗಿತ್ತು, ಒಂದ್ಸತಿ ಟೇಸ್ಟ್ ಮಾಡಿದ್ವಿ. ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇದು ಚಾಕ್ಲೇಟ್ ಅಂದ್ರೆ ಮಾಮೂಲಿ ನಾರ್ಮಲ್ ಚಾಕ್ಲೇಟ್ ಫ್ಲೇವರ್ ಅಷ್ಟೇ. ಸೊ ಇವಾಗ ಏನ್ ಮಾಡಕ್ಕಾಗಲ್ಲ, ನಾರ್ಮಲ್ ಕಾಫಿ ಪೌಡರ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಸೊ ಏನ್ ಮಾಡಕ್ಕಾಗಲ್ಲ, ಇದನ್ನೇ ಟೇಸ್ಟ್ ಮಾಡ್ಬೇಕು, ಯಾವ್ದು ಮಾಡ್ಲಿ ಅಂತ ಇದನ್ನೇ ಮಾಡ್ತೀನಿ. ನಂಗೆ ಚಾಕ್ಲೇಟ್ ಫ್ಲೇವರ್ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಅಂದ್ರೆ ಚಾಕ್ಲೇಟ್ಸ್ ಅಂದ್ರೆ ತುಂಬಾ ರೇರ್, 1 yearಗೆ 1 time ತಿಂದ್ರೆ ಜಾಸ್ತಿ. ನಾನು ಅಷ್ಟೊಂದೇನ್ ಫ್ಲೇವರ್ಸ್ ನಂಗೆ ತುಂಬಾನೇ ಇಷ್ಟ ಆಗದೇ ಇಲ್ಲ ಅದು ಫ್ಲೇವರ್ಸ್. ಸೊ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಗಂಗಾವ್ರಿಗೂ ಅಷ್ಟೇ, ತುಂಬಾ ಫ್ಲೇವರ್ಫುಲ್ ಕಾಫಿ ಅಂತಂದ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಸೊ ನಂಗೆ ಶುಗರ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ, 1 ಸ್ಪೂನ್ ಅಷ್ಟು ಯೂಸ್ ಮಾಡ್ತೀನಿ. ನಂಗೆ ಕಾಫಿ ಅಂದ್ರೆ ಒಂದ್ ಸ್ವಲ್ಪ ಕಹಿ ಇರ್ಬೇಕು. ಸೊ ಒಬ್ಬೊಬ್ಬರ ಟೇಸ್ಟ್ ಒಂದೊಂದ್ ತರ ಇರುತ್ತೆ. ಸೊ ಓಕೆ, ಸೊ ಇದು ಬಂದು ನೋಡ್ಬೋದು ಚಾಕ್ಲೇಟ್ ಅಂಡ್ ಹೇಸಲ್ ನಟ್ ಅಂತೆ. ಇದು ಡೀಪ್ ಫ್ರೀಜ್ ಅಲ್ಲಿ ಇಟ್ಬಿಡ್ತೀನಿ ನಾನು. ಸ್ವಲ್ಪ ಡಾರ್ಕ್ ಆಗಿದ್ರೆ ಇಷ್ಟ ಆಗುತ್ತೆ ನಿಮ್ಗೆ. ನೋಡೋಣ ಫಸ್ಟ್. ಸ್ವಲ್ಪ ಚೆನ್ನಾಗಿ ಕಾಯ್ತಾ ಇರುವಂತ ಬಿಸಿ ಬಿಸಿ ಹಾಲು ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಒಂಥರ ಕ್ರೀಮಿ ತರ ಟೇಸ್ಟ್, ಸ್ಮೆಲ್ ತುಂಬಾ ಚೆನ್ನಾಗಿದೆ. ಇವೆರಡು ಫ್ಲೇವರ್ ಕೂಡ ಚೆನ್ನಾಗಿದೆ. ಮಕ್ಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ, ಚಾಕ್ಲೇಟ್ ಫ್ಲೇವರ್. ಸತಿ ಟ್ರೈ ಮಾಡಿ. ಇದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ ನಾನು. ಸೊ ಬಾಟಲ್ಸ್ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಇದು ಖಾಲಿ ಆದ್ಮೇಲೆ ಏನಾದ್ರು ಕಿಚನ್ ಗೆ ಯೂಸ್ ಮಾಡ್ಕೊಂಡು, ಮತ್ತೆ ಈ ಬಾಟಲ್ಸ್ ಏನಾದ್ರು ಖಾಲಿ ಆದ್ಮೇಲೆ ಕಿಚನ್ ಬೇಕಾದ್ರೆ ಏನಾದ್ರು ಹಾಕೊಳ್ಳೋದಿಕ್ಕೆ ಅಂತ ಯೂಸ್ ಮಾಡ್ಬೋದು. ಸೊ ಓಕೆ, ಇಷ್ಟೇ. ಕಾಫಿ ಕೊಟ್ಬಿಟ್ಟು ಇವತ್ತು ಥರ್ಸ್ಡೇ ಅಲ್ವಾ, ಸೊ ಇನ್ನೇನು ಬ್ರೇಕ್ಫಾಸ್ಟ್ ಇಲ್ಲ ನಂದು, ಅದ್ರ ಫಾಸ್ಟಿಂಗ್. ಸೊ ನೆಕ್ಸ್ಟ್ ಬಿಸಿ ಬಿಸಿ ಕಾಫಿ ಕುಡಿದು ಪೂಜೆ ಮಾಡೋದು. ಕಾಫಿ ಯಾರಾದರೂ ಇಷ್ಟಪಡೋರಾದರೆ ಡೆಫಿನೆಟಾಗಿ ಟ್ರೈ ಮಾಡಿ, ಫ್ಲೇವರ್ಸ್ ಏನಾದರೂ ಇಷ್ಟಪಡೋ ಹಾಗಿದ್ರೆ. ನೆಕ್ಸ್ಟ್ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಒಂದು 5 minutes ರೆಸ್ಟ್ ಮಾಡಿದೆ. ಯಾಕೆಂದರೆ ಸ್ವಲ್ಪ ಸುಸ್ತಾದಂಗೆ ಆಗಬಾರ್ದು ಅಂತ ಪೂಜೆ ಮಾಡಬೇಕಾದ್ರೆ. ಸೊ ಏನು ಅದಕ್ಕೋಸ್ಕರ ಕಾಫಿ ತೊಗೊತೀನಿ ಅಷ್ಟೇ. ಮುಂಚೆ ಎಲ್ಲ ನಾನು ಹೊಚ್ಚು ಹುಟ್ಟೋಕ್ಕಿಂತ ಮುಂಚೆ ಏನನ್ನೂ ತೊಗೊತಿರ್ಲಿಲ್ಲ. ಇದು ತೊಗೊತಿದ್ದೆ, ಕ್ಯಾರೆಟು ಸೌತೆಕಾಯಿ ಮಾತ್ರ ತೊಗೊಳ್ತಿದ್ದೆ. ಆ ಥರ ಉಪವಾಸ ಮಾಡ್ತಿದ್ದೆ. ಇವಾಗ ಜಸ್ಟ್ ಒಂದು ಕಾಫಿ ತೊಗೊತೀನಿ, ಮಿಕ್ಕಿದ್ದನ್ನೇನು ತೊಗೊಳ್ಳಲ್ಲ, ವಾಟರ್ ಬಿಟ್ಟರೆ. ಸೊ ಕಾಫಿನೂ ಕೂಡ ಜಾಸ್ತಿ ಏನು ತೊಗೊಳ್ಳಲ್ಲ, 1 time ಇಲ್ಲ 2 times ಆ ಥರ ತೊಗೊಳ್ತೀನಿ ಅಷ್ಟೇ. ಸೊ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ತುಂಬಾ ಧೂಳಾಗ್ಬಿಟ್ಟಿತ್ತು. ಸೊ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಇನ್ನು ಒಂದೇ ಸತಿ ಮನೆ ಒರೆಸ್ಕೊಳ್ಳೋಣ ಅಂತಂದ್ಬಿಟ್ಟು ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ, ಈಗ ದೇವ್ರ ಮನೆ ಬಾಗಿಲಿಗಿದೆಯಲ್ಲ ಒಂದು ರಂಗೋಲಿ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನನಗೇನು ಅಷ್ಟೊಂದು ಬರಲ್ಲ, ಇದನ್ನ ನೋಡಿ ಎಷ್ಟೊಂದು ಜನ ನಗ್ಬೋದು. ಸೊ ಇದೊಂದು ರಂಗೋಲಿನ ಅಂತ ಗೊತ್ತಿಲ್ಲ ನನಗೇನು ಆ ಮೈಂಡಲ್ಲಿ ಏನು ಬರುತ್ತೆ ಗೀಚಬೇಕು ಅಂತ. ಸೊ ಅದನ್ನು ನಾನು ರಂಗೋಲಿ ಥರ ಗೀಚ್ಕೊಳ್ತೀನಿ ಅಷ್ಟೇ. ಸೊ ನನಗೆ ಓಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಸೆಂಟ್ರಲ್ಲಿ ಒಂದು ತಾವರೆ ಹೂವು ಬಿಡಿಸ್ದೆ. ಸೊ ಇದು ಕೂಡ ಅಂತ ಪರ್ಫೆಕ್ಟಾಗಿ ಏನು ಬರಲ್ಲ. ನನ್ನ ಮಗಳು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾಳೆ, ನಾನು ಅಷ್ಟೇ ಝೀರೋ ಇಲ್ಲ ಮೈನಸ್ ಅಂತಲೇ ಹೇಳ್ಬೋದು. ಸೊ ದೇವರು ಮನೆ ಬಾಗಿಲಿಗೆ ಸ್ವಲ್ಪ ರಂಗೋಲಿ ಹಾಕ್ಕೊಂಡು, ತುಳಸಿ ಗಿಡದ ಹತ್ರನೂ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಮುಂಚೆ ಬಾಗಿಲ ಹತ್ರನೂ ಹಾಕ್ತಿದ್ದೆ ಚಾಕ್ ಪೀಸಲ್ಲಿ. ಅದೇನಾಗುತ್ತೆ ಅಂದರೆ ಓಡಾಡಬೇಕಾದ್ರೆ ಮನೆ ಫುಲ್ಲು ವೈಟ್ ಆಗ್ತಿತ್ತು. ಸೊ ಬೇಡ ಅಂತಂದ್ಬಿಟ್ಟು ಇವಾಗ ಬರೀ ತುಳಸಿ ಗಿಡದ ಹತ್ರ ಮಾತ್ರ ಹಾಕ್ಕೊಳ್ತೀನಿ. ಇದು ಒಂದು ದೊಡ್ಡ ತಾವರೆ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಆರೆಂಜ್ ಹಾಕ್ಬಿಟ್ಟು ಆರೆಂಜ್ ಚಾಕ್ ಪೀಸಲ್ಲಿ ಮಾಡಿದ್ದೆ. ಸೊ ಚಾಕ್ ಪೀಸಲ್ಲಿ ಹಾಕ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ, ನನಗೆ ಕನ್ವೀನಿಯೆಂಟಾಗಿ ನನಗೆ ಖುಷಿ ಕೊಡುತ್ತೆ ಅದರಿಂದ ಹಾಕ್ಕೊಳ್ತೀನಿ. ಅದೇನಾಗುತ್ತೆ ಅಂದರೆ ರಂಗೋಲಿ ಪೌಡರ್ನ ಪ್ರತಿ ಸತಿನೂ ತುಳಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಕೆಲವೊಬ್ಬರು ಅಕ್ಕಿ ಹಿಟ್ಟಲ್ಲಿ ಕೂಡ ಹಾಕ್ತಾರೆ. ಅಕ್ಕಿ ಚಾಕ್ ಪೀಸಲ್ಲೇ ನೆಟ್ಟಿಗೆ ಗೀಚಾಗಿ ಬರೋಲ್ಲ, ಇನ್ನು ಅಕ್ಕಿ ಹಿಟ್ಟು ರಂಗೋಲಿ ಪೌಡರಲ್ಲೆಲ್ಲ ಹಾಕಿದ್ರೆ ಅದು ವೆರೈಟಿ ಆಗಿರುತ್ತೆ. ಸೊ ಅದರಿಂದ ನಾನು ಇದನ್ನೇ ಫಿಕ್ಸ್ ಆಗಿದ್ದೀನಿ, ಚಾಕ್ ಪೀಸಲ್ಲೇ. ನೆಕ್ಸ್ಟ್ ಇಲ್ಲಿ ಇದು ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೆ, ಇದನ್ನು ಮೀಶೋದಲ್ಲಿ 100 rupeesಗೆ 2 ಅಂತ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಅದರಿಂದ ಒಳಗಡೆ ಇರುವಂಥ ಪೇಂಟ್ ಎಲ್ಲ ಹೋಗಿದೆ.
ಸೊ ಮೇಲ್ಗಡೆ ಮಾತ್ರ ಚೆನ್ನಾಗಿದೆ. ಈ ಥರ ಹೂವನ್ನ ಡೆಕೋರೇಟ್ ಮಾಡ್ಕೊಂಡು ಇಟ್ಕೊಳ್ಳೋದು ನನಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ತಾ ಇದ್ದರೆ. ಯಾವಾಗಾದರೂ ಒಂದು ಸತಿ ಟಿ ವಿ ಸ್ಟ್ಯಾಂಡ್ ಹತ್ರ ಇಟ್ಟಿರ್ತೀನಲ್ವ, ಅದನ್ನು ಟಿ ವಿ ನೋಡ್ತಾ ಒಂದು ಸತಿ ನೋಡಿದಾಗ ಕಣ್ಣಿಗೆ ಏನೋ ಒಂಥರ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತಿರುತ್ತೆ. ಒಂದು ಟಿ ವಿ ಸ್ಟ್ಯಾಂಡ್ ಹತ್ರ ಇಡ್ತೀನಿ, ಇನ್ನೊಂದು ಬಂದು ದೇವ್ರ ಮನೇಲಿ ಇಟ್ಕೊತೀನಿ. ತುಂಬಾ ಪೀಸಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು. ಕ್ಯಾಂಡಲ್ ಕೂಡ ಅಷ್ಟೇ, ಕ್ಯಾಂಡಲ್ ಹಚ್ಬಿಟ್ಟು ನಾನು ಇದನ್ನು ಎಷ್ಟು ಯೂಸ್ ಮಾಡಿದ್ದೀನಿ ನೋಡ್ಬೋದು. ಪಕ್ಕದಲ್ಲಿರುವಂಥ ಹೂವು ಅದೇ ಧೂಪ ಹಚ್ಚುವಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹೂವು ಎಲ್ಲ ಮುಡಿಸಿ ದೇವ್ರಿಗೆ ರೆಡಿ ಮಾಡಿಕೊಂಡೆ. ಇವಾಗ ದೀಪ ಹಚ್ಕೊಂಡು ಪೂಜೆ ಮುಗಿಸ್ಕೊಳ್ಳೋದು. ಸೊ ಥರ್ಸ್ಡೇ ಅಂತಂದರೆ ಒಂದು 11 ಅಷ್ಟರಲ್ಲಿ ಪೂಜೆ ಮುಗಿಸ್ತೀನಿ. ಇನ್ನೂ ಬೇಗ ಮಾಡಬೇಕು ಅಂತ ಆಸೆ ಇದೆ, ಬಟ್ ಆಗಲ್ಲ. ಇಟ್ಸ್ ಓಕೆ, ಆಗಿಲ್ಲ ಅಂದರೂ ನೋ ಪ್ರಾಬ್ಲಮ್. ಅಟ್ಲೀಸ್ಟ್ 11-11:30 ಒಳಗಡೆ ಆದರೂ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಯಾಕಂದರೆ ವಚ್ಚು ಬೇಗ ಸ್ಕೂಲ್ಗೆ ಹೋಗ್ತಾಳಲ್ಲ, ಅದರಿಂದ. ಸೊ ದೀಪ ಹಚ್ಬಿಟ್ಟು ದೇವ್ರಿಗೆ ಊದ್ಗಡ್ಡಿ ಎಲ್ಲ ಬೆಳಗ್ಬಿಟ್ರೆ ನನ್ನ ಇವತ್ತಿನ ಪೂಜೆ ಮುಗಿಯುತ್ತೆ. ಆಮೇಲೆ ಸಂಜೆ ಒಂದು ಸತಿ ದೀಪ ಹಚ್ಚಿ ಉಪವಾಸ ಮುಗಿಸ್ತೀನಿ, ಅಷ್ಟೇ ಸಿಂಪಲ್ಲು. ಸೊ ಪೂಜೆ ಕೂಡ ಮುಗೀತು. ಸೊ ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಟೈಮಿಂಗ್ಸ್ ಎಲ್ಲ ನೋಡೋಕ್ಕೆ ಹೋಗಲ್ಲ. ತುಂಬ ಜನ ಅಂತಿರ್ತಾರೆ, ನೀನು 12 ಗಂಟೆ ಆದರೂ ಪೂಜೆ ಮಾಡ್ತಿರ್ತೀಯಾ ಅಂತ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ನನ್ನ ಕಂಫರ್ಟ್ ಝೋನಲ್ಲಿ ನಾನು ಮಾಡ್ಕೊಳ್ತೀನಿ. ಸೊ ಪ್ರೀತಿಯಿಂದ ಮಾಡ್ತೀನಿ, ಭಕ್ತಿಯಿಂದ ಮಾಡ್ತೀನಿ, ಅಷ್ಟೇ ಖುಷಿ ನನಗೆ. ಓಕೆ ಗೈಸ್, ಐ ಹೋಪ್ ನಿಮಗೆ ಈ ಮಾರ್ನಿಂಗ್ ರೊಟೀನ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.